ಸ್ನೇಹಿತರೆ, ಯೂಶಲಿ ಕ್ವಶನ್ಸ್ ಬರೋದು ಡಿಸ್ಕ್ ಬಲ್ಜ್ ಆಗಿದೆ. ಇಲ್ಲಿ ಕಾಣ್ತಾ ಇದೆ. ಡಿಸ್ಕ್ ಯಾಕೆ ಬಲ್ಜ್ ಆಗುತ್ತೆ? ಬಿಕಾಸ್ ಆಫ್ ದ ವೀಕ್ನೆಸ್ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಡಿಫಿಷಿಯನ್ಸಿ ಇರೋದ್ರಿಂದ. ಮತ್ತೆ ಮಾತ್ರೆ ತಗೊಳ್ತೀವಿ, ಪೇನ್ ಕಡಿಮೆ ಆಗುತ್ತೆ. ಪೇನ್ ಕಡಿಮೆ ಆದಮೇಲೆ ಮಾತ್ರೆ ನಿಲ್ಲಿಸ್ತೀವಲ್ಲ, ಮಾತ್ರೆ ನಿಲ್ಲಿಸಿದ್ಮೇಲೆ ಮತ್ತೆ ಪೇನ್ ಬರುತ್ತಾ ಅಂತ ಒಂದು ಪ್ರಶ್ನೆ. ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ರು. ಅವರು ದುಬೈಸಿ ಅವರ ಅಮ್ಮದು, ಅವ್ರಿಗೆ ಇಲ್ಲಿ ಕೇರ್ ಆಗಿತ್ತು. ಸರ್ಜರಿ 4-5 ಸರ್ಜರಿ ಮಾಡಿದ್ರೆ ಒಂದು ಇಂಜೆಕ್ಷನ್ ತೊಗೊಂಡ್ರು. ಆಲ್ಮೋಸ್ಟ್ ಇಂಜೆಕ್ಷನ್ ತೊಗೊಂಡು 1.5 ತಿಂಗಳಾಯಿತು. ಮಾತ್ರೆ ನಿಲ್ಲಿಸಿ ಆಲ್ಮೋಸ್ಟ್ 1 ತಿಂಗಳ ಮೇಲೆ 2 ತಿಂಗಳು, 1 ವರ್ಷದ ಮೇಲೆ 2 ತಿಂಗಳಾಯಿತು. ಇಲ್ಲಿವರೆಗೂ ಪೇನ್ ಬಂದಿಲ್ಲ. ಇವಾಗ ಮೊನ್ನೆ ಹಾಸ್ಪಿಟ್ಲಿಗೆ ಬಂದಿರೋದು ಈ ಪೇನ್ಗಲ್ಲ, ಬೇರೆ ಏನೋ ಪೇನ್ ಆಗಿದೆ ಅಂತ ಬಂದಿದೆ. ಸೊ ಯೂಶಲಿ ಬಾಡಿನಲ್ಲಿ ಪೇಯ್ನು ಮತ್ತೆ ವಾಪಸ್ ಬರೋದು ಏನಕ್ಕೆ ಅಂತಂದರೆ, ನೀವು ಮತ್ತೆ ಅದೇ ಲೈಫ್ ಸ್ಟೈಲ್ಗೆ ಹೋದರೆ, ಮತ್ತೆ ಅದೇ ಚಪಾತಿ, ಅದೇ ಗೋಧಿ ಐಟಮ್ಸು, ಮೈದಾ ಐಟಮ್ಸು, ಮಿಲ್ಕು, ಈ ರಿಫೈಂಡ್ ಆಯಿಲು, ಶುಗರ್ ಇವ್ನು ಮತ್ತೆ ಯೂಸ್ ಮಾಡಿದ್ರೆ ಬಾಡಿನಲ್ಲಿ ಇನ್ಫ್ಲಮೇಷನ್ ಉತ್ಪತ್ತಿ ಆಗುತ್ತೆ. ಅದರಿಂದ ಡಿಸ್ಕ್ಗಳು ಉತ್ಪತ್ತಿ ಅದರಿಂದ ಅದನ್ನು ದಯವಿಟ್ಟು ತರಬೇಕು. ಒಂದು ಇದನ್ನು ಅವಾಯ್ಡ್ ಮಾಡಿ. ಇನ್ನೊಂದು, ಇವಾಗ ಏನು ಕೊಟ್ಟಿರೋ ಡಯಟ್ ಅಟ್ಲೀಸ್ಟ್ ಒಂದು 3 to 6 ಮಂತ್ಸ್ ಈ ಜ್ಯೂಸ್ ಕುಡಿಯೋದೆಲ್ಲ ಮಾಡ್ತಿದ್ದಾರೆ. ಲೈಫ್ ಟೈಮ್ ಅಂತೂ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಒಂದು 6 ಮಂತ್ಸ್ ಅವರು ಕಂಟಿನ್ಯೂಸ್ ಮಾಡಿ ಬಾಡಿ ಚೆನ್ನಾಗಿ ನರಿಶ್ಮೆಂಟ್ ಎಲ್ಲ ಸಿಗುತ್ತೆ. 2ನೇ ಪಾಯಿಂಟು. 3ನೇದು ಬಂದು, ಇಲ್ಲೇನು ಇನ್ಫ್ಲಮೇಷನ್ ಇರುತ್ತಲ್ಲ, ಇವಾಗ ಇನ್ಫ್ಲಮೇಷನ್ನು ಕಂಪ್ಲೀಟಾಗಿ ವಾಪಸ್ ಹೋದ್ಮೇಲೆ ಮತ್ತೆ ಇನ್ಫ್ಲಮೇಷನ್ ಬರೋದು ಈ ಥರ ಫುಡ್ ತೊಗೊಳೋದ್ರಿಂದ, ಕೆಲಸ ಮಾಡೋದ್ರಿಂದ ಬರೋಲ್ಲ. ಈ ಫುಡ್ಡನ್ನ ಪರ್ಮನೆಂಟಾಗಿ ಬಿಟ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ಇನ್ಫ್ಲಮೇಷನ್ ಹೋಗೋವರೆಗೂ ತೊಗೊಳ್ಳಿ ಟ್ರೀಟ್ಮೆಂಟ್. ಕಂಪ್ಲೀಟಾಗಿ 100 ಡಿಗ್ರಿ 110 ಡಿಗ್ರಿ ಕಾಲು ಆರಾಮಾಗಿ ಮೇಲೆ ಎದ್ದ ಥರ ಆಗುತ್ತೆ ಟ್ರೀಟ್ಮೆಂಟ್. ಅವಾಗ ಕಂಪ್ಲೀಟಾಗಿ ಹೋಗಿದೆ ಅಂತ ಅದು ಮಾಡ್ಕೊಂಡ್ರೆ, ಕಂಪ್ಲೀಟಾಗಿ ಇನ್ಫ್ಲಮೇಷನ್ ಹೋದರೆ ಮತ್ತೆ ಬರಲ್ಲ. ಡೆಫಿನೆಟ್ಲಿ ಬರುತ್ತೆ. ಯಾವಾಗ ಬರುತ್ತೆ ಮತ್ತೆ ನೀವು ಅದೇ ಥರ ರುಟೀನ್ಗೆ ಹೋದರೆ ಬರುತ್ತೆ. ಅದನ್ನು ನೀವು ಆ ತಪ್ಪನ್ನು ಮಾಡಬೇಕು. ಅದನ್ನು ನೀವು ನನಗೆ ಪ್ರಾಮಿಸ್ ಮಾಡಿದ್ರೆ ಐ ಕ್ಯಾನ್ ಆಲ್ಸೋ ಪ್ರಾಮಿಸ್. ರಾಗಿ ಯೂಸ್ ಮಾಡಿ, ರಾಗಿ ಜೋಳ ಎಲ್ಲ ಯೂಸ್ ಮಾಡಿ. ಬಟ್ ನೈಟಲ್ಲಿ ಅವಾಯ್ಡ್ ಮಾಡಿ. ಮಧ್ಯಾಹ್ನದಲ್ಲಿ ತಗೊಳ್ಳಿ, ಬೆಳಗ್ಗೆ ಟೈಮಲ್ಲಿ ತಗೊಳ್ಳಿ. ನೈಟಲ್ಲಿ ಫ್ಯಾಟು ಇಲ್ಲ ಪ್ರೋಟೀನ್ ಜಾಸ್ತಿ ಯೂಸ್ ಮಾಡಿ. ಫಿಶ್ಶು ಆ ಥರ ಹೆಲ್ತಿಯಾಗಿರೋದು ಯಾವ್ದಾದ್ರು ಪ್ರೋಟೀನ್ಸ್ ಎಲ್ಲ ಫಿಶ್ ಫ್ಯಾಟ್ ಇದ್ದರೆ ತೆಂಗಿನಕಾಯಿ ಆ ಥರ 100% ಅದು. ಯಾಕಂದ್ರೆ ದಟ್ ಈಸ್ ನಾಟ್ ಎ ಫುಡ್. ಲಾಸ್ಟ್ 30 ವರ್ಷದ ಫುಡ್ ಆಗಿದೆ ಅದು. ಅದು ಫುಡ್ಡೇ ಅಲ್ಲ, ಅದು ಬೇಸಿಕಲಿ ಪಾಯ್ಸನ್. ಅದು ಪಾಯ್ಸನ್ ತಗೊಂಡು ಹಿಂಗೆ ಇರಕ್ಕೆ ಲೈಫ್ ಲಾಂಗ್ ನಿಲ್ಲಿಸೇ ಬಿಡಬೇಕು ಅಂತ ಹೇಳ್ತಾರೆ. ಇವ್ರಿಗೆ ಮಾತ್ರ ಯಾರಿಗೆಲ್ಲ ಈ ಕಾಯಿಲೆ ಬಂದು ಹೋಗಿರುತ್ತೋ ಅವ್ರಿಗೆ ಮಾತ್ರ ನಾನು ಯೂಸರ್ ಸಜೆಸ್ಟ್ ಮಾಡೋದು. ಯಾಕಂದರೆ ಒನ್ ಆಫ್ ದ ವರ್ಸ್ಟ್ ಫುಡ್ ಅದು. ಫುಡ್ಡೇ ಅಲ್ಲ ಅದು. ಯು ಕ್ಯಾನಾಟ್ ಕರೆಕ್ಟ್ ಎ ಫುಡ್. ಅದಕ್ಕೋಸ್ಕರ ಅದನ್ನು ನೀವು